ಅಬ್ಸಾರ್ವ್ ಅಬ್ಸರ್ವೇಷನ್. ನಾನು ಈ ಟೈಟಲ್ನಲ್ಲಿ ಫಸ್ಟ್ ಟೈಮ್ ಯೂಟ್ಯೂಬ್ನಲ್ಲಿ ಬರ್ತಾ ಇದ್ದೇನೆ, ಯಾಕೆಂದ್ರೆ ಇವತ್ತು ಬೆಳಿಗ್ಗೆನೆ ಈ ಥರ ಟೈಟಲ್ ಕೊಡಬೇಕಂತ ಅನಿಸಿದ್ದು. ನಾವು ಪ್ರಪಂಚವನ್ನ ನೋಡುವುದರಿಂದಲೇ ಕಲಿಯಬಹುದು. ನಾವು ಇನ್ನೊಂದ್ರಲ್ಲಿ ಲೀಡರ್ಸ್ ಓದುವುದರಿಂದ ಅಂತ ಅನ್ಕೊಂಡ್ರೆ, ನೋಡುವುದರಿಂದ. ಹೇಗೆ ನೋಡಬೇಕು? ನಮ್ಮ ಸ್ನೇಹಿತರಿದ್ದಾರೆ, ನಂದನಾ ಪ್ಯಾಲೇಸ್ ಫ್ರೆಂಡ್ಸು, ಇವರೆಲ್ಲ ಶೇರ್ ಮಾಡ್ತಾರೆ, ನೋಡೋಣ ಏನೇನು ಹೇಳ್ತಾರೆ. ಎಸ್, ಓವರ್ ಟು ಯು. ಎಸ್ ಸರ್, ಮೈ ನೇಮ್ ಆಂಜನೇಯ, FMB ಕಂಟ್ರೋಲರ್. ನಾನು ಅಬ್ಸರ್ವೇಷನಿಂದ ಮಾತಾಡ್ತಾ ಇದ್ದೀನಿ. ಅಬ್ಸರ್ವೇಷನ್ ಅಂದರೆ, ಅಬ್ಸರ್ವ್ ಆಗಿ ನಾವು ಇವಾಗ ಒಂದು ಸ್ಪಂಜ್ ತೊಗೊಂಡ್ರೆ, ಒಂದು ಸ್ಪಂಜ್ ಇಟ್ಟಿದ್ದೀವಿ ಅಲ್ಲಿ, ನಾವು ನೋಡಿದಷ್ಟೇ ಸ್ಪಂಜು, ಅಲ್ಲಿ ಹೋಗಿ ನೋಡೋ ಗೊತ್ತಾಗತ್ತೆ ಸ್ಪಂಜು ಒಳಗಡೆ ನೀರಿದೆಯಾ ಇಲ್ಲ ಅಂತ. ನೋಡಿದ್ರೆ ತಾನೇ ಗೊತ್ತಾಗೋದು. ವೆರಿ ಗುಡ್. ಅದೇ ಎಕ್ಸಾಂಪಲ್ ಬೇರೆ ಥರ ಏನಾರು ತೊಗೊಂಡ್ರು, ನಾರ್ಮಲ್ ಆಗಿ ಒಂದು ಪೆನ್ ತೊಗೊಂಡ್ರು, ಪೆನ್ ಒಳಗಡೆ ನಾರ್ಮಲಾಗಿ ಗಿಫ್ಟ್ ಕೊಟ್ಟರು ಸರ್ ಇವಾಗ ಪೆನ್ನಿಂದ, ಆ ಪೆನ್ ಒಳಗಡೆ ಇದು ಬರೆಯುತ್ತಾ ಇಲ್ಲ ಅಂತಂದ್ರು ಅದು ನಾವು ಬರೆದ ಮೇಲೆ ಮಾತ್ರ ಗೊತ್ತಾಗೋದು. ಅದೇ ಕೆಲಸ ಮಾಡುತ್ತಾ ಇಲ್ವಾ ಅಂತ ಚೆಕ್ ಮಾಡುವಾಗ ಅದೇ ಅಬ್ಸರ್ವೇಷನ್. ಓಕೆ, ಗೊತ್ತಾಯ್ತಂದ್ರೆ ಪ್ರತ್ಯಕ್ಷ ನೋಡಿದರು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಹೇಳೋದು. ಓಕೆ, ಗುಡ್. ನೆಕ್ಸ್ಟ್. ಎಸ್. ಅಲ್ಲೇ ನಿಂತ್ಕೊಳ್ಳಿ. ಹಾ, ನನ್ನ ಹೆಸರು ರಾಜೀವ್, ನಾನು ಲಸರಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನಾನು ಅಬ್ಸರ್ವ್ ಆ್ಯಂಡ್ ಅಬ್ಸರ್ವೇಷನ್ ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಅಬ್ಸರ್ವ್ ಅಂದರೆ ನಾವು ಏನಂತ ಮುಂದೆ ಏನಾಗ್ತಿದೆ ಅಂತ ಅಬ್ಸರ್ವ್ ಮಾಡ್ಬೇಕು. ಇವಾಗ ಒಂದು ರೋಡಲ್ಲಿ ನಾವೀಗ ಡ್ರೈವಿಂಗ್ ಮಾಡ್ತಿದ್ವಿ, ಎಲ್ಲರೂ ಡ್ರೈವಿಂಗ್ ಮಾಡ್ತಾ ಇರ್ತಾರೆ, ಬಟ್ ಆಕ್ಸಿಡೆಂಟ್ ಹೇಗಾಗುತ್ತೆ ಅದು ಅಬ್ಸರ್ವೇಷನ್ ಅಂದರೆ ಅವರು ಅಬ್ಸರ್ವೇಷನ್ ಸರಿ ಮಾಡಲ್ಲ. ಅಬ್ಸರ್ವ್ ಅಂದರೆ ಜಡ್ಜ್ ಮಾಡಬೇಕು. ನಾವು ಮುಂದೆ ಬರ್ತಾ ಇದ್ದಾರೆ, ಎಲ್ಲರೂ ಡ್ರೈವ್ ಮಾಡ್ತಾ ಇದ್ದಾರೆ, ಆದರೆ ಅವರು ಹೇಗೆ ಡ್ರೈವ್ ಮಾಡ್ತಾ ಇದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಅದು ನೋಡ್ಕೊಂಡು ನಾವು ಡ್ರೈವ್ ಮಾಡಿದ್ರೆ ಇಂಪಾರ್ಟೆಂಟ್ ಅಲ್ಲ, ಬೇರೆಯವರು ಸರಿಯಾಗಿ ಡ್ರೈವ್ ಮಾಡ್ಕೊಂಡ್ ಬರ್ತಾ ಇದಾರ ಅಂತಾನು ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಚಪ್ಪಲಿ ಹೊಡಿರಿ. ಅದರಲ್ಲಿ ನಾವು ಫೈಲ್ ಆಗಿದ್ರೆ ಅದು ಆಕ್ಸಿಡೆಂಟ್ ಖಂಡಿತ ಆಗುತ್ತೆ. ಯಾಕಂದ್ರೆ ಅವರು ಯಾ ಕಡೆ ಹೋಗುತ್ತೆ ಮುಂಚೆ ನಾವು ಜಡ್ಜ್ ಮಾಡ್ಕೊಂಡು ಮಾಡಿದ್ರೆ ಈಸಿ ಆಗುತ್ತೆ. ವೆರಿ ಗುಡ್, ಗುಡ್. ಡ್ರೈವಿಂಗ್ ಸ್ಕಿಲ್ ಹೇಳ್ಕೊಟ್ಟಾರೆ ಇವತ್ತು. ನೀವು ಡ್ರೈವ್ ಮಾಡಿದ್ರೆ ಸಾಲದು, ಬೇರೆಯವ್ರು ಸರಿಯಾಗಿ ಇದಾರ ಅಂತ ನೋಡ್ಕಮ್ಮ. ಈ ಬೆಂಗಳೂರಲ್ಲಿ ಬೇರೆ ಸೈಕಲ್ ಗ್ಯಾಪಲ್ಲಿ ನುಗ್ಗೋರು ಜಾಸ್ತಿ, ಅದೆಲ್ಲ ನೋಡ್ಕೊಂಡು ಹೋಗಿ ಇತ್ತ. ನಮಸ್ತೆ ನಂದನ ಸರ್, ನನ್ನ ಹೆಸರು ಕಿರಣ್ ಕುಮಾರ್ ರೆಡ್ಡಿ ಅಂತ. ನಾನು FMB ಕಂಟ್ರೋಲರ್ ಕೆಲಸ ಮಾಡ್ತಾ ಇದ್ದೆ. ನಾನು ಫಸ್ಟ್ ಮಾಡ್ತಾ ಇದ್ದೀನಿ. ಕನ್ನಡ ಅಷ್ಟು ಬರಲ್ಲ. ಯಾವ್ದು ಭಾಷೆ? ತೆಲುಗುಲೇ ಹೇಳ್ರಿ. ಇಲ್ಲೇ ಕನ್ನಡದಲ್ಲೇ ಮಾತಾಡ್ತೀನಿ, ಪರವಾಗಿಲ್ಲ. ಕಂಟ್ರೋಲರ್ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಟಾಪಿಕ್ ಅಂದರೆ ಅಬ್ಸರ್ವೇಷನ್. ನಂದೇ ಅಬ್ಸರ್ವೇಷನ್ ಹೇಳ್ತೀನಿ ಸರ್. ನಮ್ಮ ಅಬ್ಸರ್ವ್ ಏನಂದರೆ, ನಾನು ಫಸ್ಟ್ ಕೆಲಸ ಮಾಡ್ತಾ ಇದ್ದೆ, ಸ್ಟೋರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಬರಸಾರು ಗೊತ್ತಾಗ್ಬಿಟ್ಟು ಬರಸಾರು ಅಬ್ಸರ್ವ್ ಮಾಡಿ, ಇವ್ರು ಈ ಕೆಲಸ ಆಗಿಲ್ಲ, ಈ ಕೆಲಸ ಮಾಡ್ಬೋದು, ಬೇರೆ ಕೆಲಸದಲ್ಲಿ ಹಿಂಗ ಇಂಪ್ರೂವ್ಮೆಂಟ್ ಆಗ್ತಾರೋ ಅವರು ಅಂತ ಅಬ್ಸರ್ವ್ ಮಾಡಿ ನಮ್ಮನ್ನ ಈಗ ಕಾಸ್ಟ್ ಕಂಟ್ರೋಲ್ ಆಗಿ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದು ನೋಟಿಸ್ ಮಾಡಾರೆ. ಅಬ್ಸರ್ವ್ ಮಾಡಿ ಪ್ರೊಡಕ್ಷನ್ ಮ್ಯಾನೇಜರ್ ಕೊಟ್ಟಿದ್ರು. ಪ್ರೊಡಕ್ಷನ್ ಮ್ಯಾನೇಜರ್ ಮಾಡುವಾಗ MD ಸರ್ ಗೊತ್ತಾಗ್ಬಿಟ್ಟು ಮತ್ತೆ ನೀವು ಕಾಸ್ಟ್ ಕಂಟ್ರೋಲ್ ಆಗಿ ಬರಬೇಕು ಅಂತ ಅವ್ರ ಅಬ್ಸರ್ವೇಷನ್ ಅಲ್ಲಿ ನಾನು ಈಗ ಕಾಸ್ಟ್ ಕಂಟ್ರೋಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಅಬ್ಸರ್ವೇಷನ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ. ಇನ್ ಕೆಲವರು ಅದ್ಯಾವ್ದ ಕ್ಯಾಮ್ರಾಗೋಸ್ಕರ ವರ್ಕ್ ಮಾಡ್ತಾರಂತೆ, ಕ್ಯಾಮ್ರಾ ಇದ್ ಕಡೆ ಮಾತ್ರ ಸರಿಯಾಗಿ ವರ್ಕ್ ಮಾಡ್ತಾರಂತೆ ಕೆಲವರು. ಅದು ಕ್ಯಾಮ್ರಾ ಇಲ್ದ ಕಡೆ ವರ್ಕ್ ಮಾಡಲ್ಲ. ಎಸ್ ಸರ್, ಅಂದವರು ಇದ್ರೆ ಸರ್ ಇಲ್ಲಿ ಕೆಲಸದಲ್ಲಿ ನನ್ನಲ್ಲಿ ಇದಾರೆ ಸರ್. ಯಾವ್ದು ಸರಿ? ಕ್ಯಾಮ್ರಾಗೋಸ್ಕರ ವರ್ಕ್ ಮಾಡ್ಬೇಕಾ, ನಮಗೋಸ್ಕರ ನಾವು ವರ್ಕ್ ಮಾಡ್ಬೇಕು ಸರ್? ನಮಗೋಸ್ಕರ ನಾವು ವರ್ಕ್ ಮಾಡ್ಬೇಕು ಅಂತ ಎಲ್ಲರೂ ಹೇಳ್ರಿ, 2 ಸರಿ ಹೇಳಿ. ನಮಗೋಸ್ಕರ ನಾವು ವರ್ಕ್ ಮಾಡ್ಬೇಕು. ಬೇರೆಯವ್ರು ನೋಡ್ತಾರ ಬಿಡ್ತಾರ, ನಮ್ಮನ್ನ ನಾವು ಚೀಟ್ ಮಾಡ್ಕೋಬಾರ್ದಲ್ವಾ? ಎಸ್ ಸರ್. ಸೊ ವಿ ಶುಡ್ ನಾಟ್ ಟೀಚ್ ourselves. ವಿ ಶುಡ್ ನಾಟ್ ಚೀಟ್ ourselves. ಟೀಚ್ ourselves, ಎಸ್. ಚೀಟ್ ಬೇಡ. ಓಕೆ, ಟೀಚ್ ಓಕೆ, ಚೀಟ್ ನಾಟ್ ಓಕೆ. ಹೇಳಿ. ಚೀಟ್ ಓಕೆ, ಟೀಚ್ ಓಕೆ. ಹೇಳಿ. ಟೀಚ್ ಓಕೆ, ಚೀಟ್ ನಾಟ್ ಓಕೆ. ಅದನ್ನು ನಮ್ಮನ್ನ ನಾವು ಚೀಟ್ ಮಾಡ್ಕೊಳ್ಳೋದು ಬೇಡ. ಚೆನ್ನಾಗಿ ಹೇಳಿದಾರಲ್ಲ, ಬಾರಿ ಜೋರಾಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ ಸರ್. ಹಿಂಗೊಂದು ಸರ್, ಇವತ್ತು ಟ್ರೈನಿಂಗ್ ಕ್ಲಾಸ್ ಇದಂತ ನಮ್ಗೆ ಭರತ್ ಸರ್ ಮೆಸೇಜ್ ಹಾಕಿದ್ರು ಗ್ರೂಪ್ ಅಲ್ಲಿ. ನಾವ್ ಅದೆಲ್ಲ ನೋಡಿದ್ವಿ, ಅಬ್ಸರ್ವ್ ಮಾಡಿಲ್ಲ. ಅಬ್ಸರ್ವ್ ಅಂದ್ರೆ ನಾವು ನೋಡಿದ್ವಿ, ಅದರಿಂದ ಕಂಟೆಂಟ್ ಏನೇನು ಪಾಯಿಂಟ್ಸ್ ಇದೆ ಅಂತ ನಾವು ನೋಡಿಲ್ಲ. ಅದು ಅಬ್ಸರ್ವೇಷನ್ ಅಲ್ಲಿ ನಾವು ನೋಡಿಲ್ಲ, ಅದನ್ನ ಅಬ್ಸರ್ವೇಷನ್ ಅಂದ್ರೆ ಇನ್ಮೇಲೆ ಸರಿಯಾಗಿ ನೋಡಿ ಎಲ್ಲ. ಕರೆಕ್ಟಾ? ಸುಮ್ಮನೆ ಗ್ಲಾನ್ಸ್ ಮಾಡ್ಬಿಡೋದಲ್ಲ.
ಬೇರೆ ಯಾವ್ದು ನೋಡ್ಬಾರ್ದ ನೋಡಬೇಡಿ, ಯಾವ್ದು ನೋಡ್ಬೇಕು ಸರಿಯಾಗಿ ನೋಡಿ. ಅದನ್ನು ಸರ್ ನಾವು ಮೆಸೇಜ್ ಹಾಕಿದ್ರೆ ಯಾರು ನೋಡಲ್ಲ. ಅದು ನಾವು MD ಸರ್, ನಮ್ಮ MD ಸರ್ ಮೆಸೇಜ್ ಹಾಕಿದ್ರೆ ಪಟ್ ಅಂತ ಎಲ್ಲರೂ ನೋಡ್ತಾರೆ. ಎಸ್ ಸರ್. ಹಾಗಾದ್ರೆ ನೆಕ್ಸ್ಟ್ ಟೈಮ್ ಇಂದ MD ಅವರಿಂದನೇ ಹಾಕ್ಬೇಕಾ? ಅದು ಒಂದು ಎಕ್ಸಾಂಪಲ್ ಸರ್. ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಅಷ್ಟೇ. ಇನ್ಮೇಲೆ ಬಿ ಅಲರ್ಟ್, ಬಿಕಾಸ್ Yes. ವರ್ಕ್ ರಿಲೇಟೆಡ್ ಅದು ಯಾರೇ ಆಗ್ಲಿ ಅಂದ್ರೆ ನಿಮ್ಮ ಮೆಸೇಜನ್ನು ಬೇರೆಯವ್ರು ನೋಡಂಗ್ ಆಗ್ಬೇಕಲ್ಲ. ಹೌದು ಸರ್, ಹೌದು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್. ವೆರಿ ಗುಡ್, ವೆರಿ Thank you, ಫೈನ್ thank you. ಫೈನ್, ಥ್ಯಾಂಕ್ ಯು. ಗುಡ್ ನೆಕ್ಸ್ಟ್. ಎಸ್ ಮೇಡಮ್. नमस्ते, नमस्ते। मेरा नाम अनुराधा बेहरा है, HR डिपार्टमेंट से हूँ। टॉपिक इज ऑब्जर्व एंड ऑब्जर्वेशन। ऑब्जर्वेशन या ऑब्जर्व ये है कि कुछ जैसे कि आपने बुक दिखाया आपका, ठीक है, उसमें कुछ गुड क्वालिटी है, उसको अब हम लोग अगर ऑब्जर्व करेंगे तो लाइफ में सक्सेसफुल हो सकते हैं, वो पॉजिटिव थॉट से। ओके, एंड और एक एग्जांपल है सर यहाँ पे सभी लोग बैठे हैं, डिफरेंट डेजिग्नेशन है सभी का, मैनेजर से असिस्टेंट लेवल तक। अगर सभी मैनेजर फर्स्ट टाइम असिस्टेंट का ही काम किए हैं, वो गुड क्वालिटी गुड थॉट से ही वो आज मैनेजर बन के यहाँ पे है। तो हम लोग अभी एग्जीक्यूटिव लेवल है, हम लोग भी उनको ऑब्जर्व करके एक दिन मैनेजर जरूर बन सकते हैं। Observe your seniors, you are going to become a senior. Yes sir. Okay. Okay sir, thank you sir. Okay, good. ಗೊತ್ತಾಯ್ತಲ್ಲ ಅಂದ್ರೆ ನೀವು ದೊಡ್ಡದಾಗಿ ಬೆಳಿಬೇಕಾ, ದೊಡ್ಡದಾಗಿ ಏನೇನು ಲೀಡರ್ಸ್ ಮಾಡ್ತಾರೆ ಅದನ್ನ ನೀವು ಅಬ್ಸರ್ವ್ ಮಾಡಿ ಫಾಲೋ ಮಾಡಿ. ಓಕೆ, ಇಲ್ಲ ಇಲ್ಲಿ ಗಮನ ಈ ಕಡೆ. नमस्ते नंदना, मेरा नाम संबित कुमार दास है, मैं अकाउंट्स डिपार्टमेंट काम कर रहा हूँ। ऑब्जर्वेशन, मैं एक एग्जांपल बोलता हूँ। 500 ईयर्स से राम मंदिर ओपन नहीं हुआ था, उसको बहुत आदमी आया ऑब्जर्व करके गया बट ओपन नहीं हुआ था। योगी आदित्यनाथ और नरेंद्र मोदी उसको पूरा 22 जनवरी में ऑब्जर्व करके किधर क्या प्रॉब्लम है, किधर हमको क्या प्रॉब्लम हो रहा है, क्यों ओपन नहीं हो रहा है, तो उसको ऑब्जर्वेशन करके वो 22 जनवरी में ओपन किया। Okay, so he has given an example. Okay, good. All the best. Thank you very much. ಸ್ನೇಹಿತರೆ, ಒಂದು ಅರ್ಥ ಮಾಡ್ಕೊಳ್ಳಿ, ಈ ಅಬ್ಸರ್ವೇಷನ್ ನೀಡಿದ್ದೇನಕ್ಕೆ ಅಂತ ಅಂದ್ರೆ, ನಮಗೆ ಕಣ್ಣಿದೆ, ಕಿವಿ ಇರುವ ಹಾಗೆ ಕಣ್ಣು ಎರಡಿದೆ. ಆ ಕಣ್ಣುಗಳು ನಮ್ಮಂತವ್ರು ಸರಿಯಾಗಿ ಕಾಣಲಿಲ್ಲ ಅಂತ ಇನ್ನೊಂದೆರಡು ಗ್ಲಾಸ್ ಹಾಕೊಂಡಿದ್ದೀವಿ. ಅದಕ್ಕೆ ಕೆಲವು 4 ಕಣ್ಣು ಅಂತ ಅನಿಸ್ತಾರೆ. ಯಾಕೆ? ನಮ್ಗೆ ಇಲ್ಲಿ ಕ್ಲಾರಿಟಿ ಇಲ್ಲ. ಕ್ಲಾರಿಟಿಯನ್ನ ತಂದುಕೊಳ್ಳೋದಕ್ಕೆ ನಮ್ಮ ಅಬ್ಸರ್ವೇಷನ್ ಕ್ಲಾರಿಟಿ ಬೇಕು. ಇನ್ನು ಮುಂದೆ ನೋಡುವುದನ್ನ ಏನು ನೋಡಬೇಕೋ ಅದನ್ನು ಸರಿಯಾಗಿ ನೋಡಿ. ಆಟಿಟ್ಯೂಡ್ ಇಸ್ ಕಾಲ್ಡ್ ಎಸ್ ಎ ಮೆಂಟಲ್ ಸ್ಪೆಕ್ಟಕಲ್. ಕಣ್ಣಿನಿಂದ ನೋಡುವುದು ಒಂದಾದರೆ, ಮನಸ್ಸಿನಿಂದ ನೋಡುವುದಕ್ಕೆ ಹಾಕಿಕೊಳ್ಳುವ ಕನ್ನಡಕ ಮನೋಭಾವ ಅಂತ ಕರೀತಾರೆ. ನಿಮ್ಮ ಥಾಟ್ಸನ್ನು ಕೂಡ ನೆಗೆಟಿವ್ ಥಾಟ್ಸ್ನ ಕಡಿಮೆ ಮಾಡಿ ಪಾಸಿಟಿವ್ ಥಾಟ್ಸ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ, ನಿಮ್ಮ ಥಾಟ್ಸ್ ಅಲ್ಲಿ ನೆಗೆಟಿವ್ ಕ್ಲಾರಿಟಿ ಕಡಿಮೆ ಆಗ್ತಾ ಆಗ್ತಾ ಆ ಪಾಸಿಟಿವಿಟಿ ಕಡೆಗೆ ಹೋಗ್ತಾರೆ. ಸೊ ಅಬ್ಸರ್ವೇಷನ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಅವರ್ ಲೈಫ್. ನಾವೆಲ್ಲಾನು ಪಾಠವನ್ನ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಕೆಲವೊಂದ್ಸರಿ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಎಷ್ಟೊಂದು ಪಾಠಗಳು ಲಭ್ಯ ಆಗ್ತದೆ. ಈಗ ಸುಮ್ಮನೆ ಒಂದು ಮಾಲಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರೆ ಎಂತೆಂಥ ಜನ ಬರ್ತಾ ಇರ್ತಾರೆ, ಏನೇನು ಮಾಡ್ತಾರೆ, ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಮ್ಮ ನಾಲೆಡ್ಜ್ ಅಷ್ಟರಲ್ಲೇ ಬೆಳೆದು ಬಿಡುತ್ತೆ. ಏನು ಬೇಡ, ಮೆಟ್ರೋಲ್ ಒಂದ್ಸರಿ ಕೂತ್ಕೊಂಡ್ರೆ ದ ಹೋಲ್ ಆಫ್ ಇಂಡಿಯಾ ಅಲ್ಲಿದೆ. ಎಲ್ಲ ಭಾಷೆನೂ ಮಾತಾಡ್ತಾ ಇರ್ತಾರೆ, ಯಾರ್ಯಾರು ಹೆಂಗೆ ನಡ್ಕೊಳ್ತಾ ಇರ್ತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಇವೆಲ್ಲ ಕಮ್ಯುನಿಕೇಶನ್ ನೋಡಿದ್ರೆ ಪ್ರಪಂಚ ಏನು ಅಂತ ಅರ್ಥ ಆಗ್ತದೆ. ಇನ್ ಕೆಲವರು ನೋಡ್ತಾ 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 ಪ್ರಪಂಚನೇ ನೋಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಕೋಶ ಓದಬೇಕು, ದೇಶ ಸುತ್ತಬೇಕು. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, 130 ದೇಶ ನೋಡಿದ್ದಾರೆ. ಕೆಲವು ದೇಶ 30 ಸಾರಿ ನೋಡಿದ್ದಾರೆ. ಅದನ್ನೇ ಬಿಸ್ನೆಸ್ ಮಾಡ್ಕೊಂಡಾಗ ತಿಂಗಳಿಗೆ 1-2 ದೇಶ ಸುತ್ತುತ್ತಾ ಇರ್ತಾರೆ. ಅದನ್ನೇ ಅವ್ರು ಹೇಳಿದ್ರು. ನಾನೊಂದ್ಸರಿ ಸುಮ್ಮನೆ ಕೇಳಿದೆ, ಸರ್ ವಿಚ್ ಕಂಟ್ರಿ ಇಸ್ ದ ಬೆಸ್ಟ್ ಕಂಟ್ರಿ ಅಂತ ಒಂದು ಪ್ರಶ್ನೆ ಕೇಳಿದೆ. ಜಯಪ್ರಕಾಶ್, ಆಲ್ ದಿ ಕಂಟ್ರೀಸ್ ಆರ್ ದ ಬೆಸ್ಟ್ ಕಂಟ್ರೀಸ್. ನಾವು ನಮ್ಗೆ ಹೆಂಗ್ ಬೇಕೋ ಹಂಗಿರಲ್ಲ ದೇಶ. ದೇಶ ಹೆಂಗಿದೆ ಹಂಗ್ ನಾವು ನೋಡೋದನ್ನ ಕಲಿಬೇಕು ಅಂದ್ರು. ಎಲ್ಲ ದೇಶ ಚೆನ್ನಾಗಿದೆ, ಅದ್ರಲ್ಲಿ ಏನು ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅದನ್ನ ತಗೊಳ್ಳಿ, ಜಸ್ಟ್ ಅಕ್ಸೆಪ್ಟ್ ಆಸ್ ದೇ ಆರ್.
Similar way, we have to accept the people as they are. Okay? ಸೊ ಅವರು 130 ದೇಶ ನೋಡಿದ್ರು, ಟಿವಿಯನ್ನು ನೋಡ್ತಿದ್ದ ನನ್ನ ಫ್ರೆಂಡ್. ಆಲ್ ಕಂಟ್ರೀಸ್ ಆರ್ ಗ್ರೇಟ್. ಸೊ ನಾವು ಹೆಂಗೆ ನೋಡ್ತೀವಿ, ದೃಷ್ಟಿ ಬದಲಾದರೆ ದೃಶ್ಯ ಬದಲಾದಿತ್ತು. ಇಟ್ ಈಸ್ ಹೌ ವಿ ಲುಕ್ ಅಟ್ ಥಿಂಗ್ಸ್, ಇಟ್ ಈಸ್ ಹೌ ವಿ ಲುಕ್ ಅಟ್ ಪೀಪಲ್, ಇಟ್ ಈಸ್ ಹೌ ವಿ ಲುಕ್ ಅಟ್ ದ ವರ್ಲ್ಡ್ ಮ್ಯಾಟರ್ಸ್. ಸೊ ಅದಕ್ಕೆ ನೀವು ನಿಮ್ಮ ಅಬ್ಸರ್ವೇಷನ್ ಓಪನ್ ಮೈಂಡೆಡ್ ಆಗಿರಲಿ, ಕ್ಲೋಸ್ಡ್ ಮೈಂಡ್ ಬೇಡ. Mind is like a parachute, it works only when it opens. Open minded ಇದ್ದಾಗ ನಮಗೆ ಕ್ಲಾರಿಟಿ ಚೆನ್ನಾಗಿ ಕಾಣಿಸ್ತಾ ಹೋಗ್ತಾ ಇರುತ್ತೆ. ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಸಂಸ್ಥೆನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಜನಗಳನ್ನ ಅರ್ಥ ಮಾಡಿಕೊಂಡು ನಾವು ನಮ್ಮ ಬದುಕನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಟ್ ಹೆಲ್ಪ್ಸ್ ಅಸ್ ಎ ಲಾಟ್. ಅಬ್ಸರ್ವೇಷನ್ ಕಾರಣ ಏನು ಅಂದ್ರೆ, ಅಬ್ಸರ್ವ್ ಮಾಡೋದಷ್ಟೇ ಅಲ್ಲ, ಅದರಿಂದ ಯು ಹ್ಯಾವ್ ಎ ಲೆಸನ್, ಹ್ಯಾವ್ ದಟ್ ಲೆಸನ್ ಟು ಯುವರ್ ಲೈಫ್, ಇಂಪ್ಲಿಮೆಂಟ್ ಇನ್ ಯುವರ್ ಲೈಫ್. ಯಾವುದೋ ನನಗೆ ಸರಿ ಕಾಣಿಸ್ಲಿಲ್ಲ, ಬಿಟ್ಟಾಕೋಣ, ಸರಿ ಕಾಣಿಸ್ತು, ಫಾಲೋ ಮಾಡೋಣ. ದಟ್ಸ್ ಇಟ್. ಏನಂತೀರಿ? ಕಾಮೆಂಟ್ ಮಾಡ್ತೀರಿ. ಜಯಪ್ರಕಾಶ್ ನಾಗ್ತಿರ್ಲಿ, ಅವರ್ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ನೋಡಿ. ಇವರೆಲ್ಲ ನಂದನ ಪ್ಯಾಲೇಸ್ನವರು. ಒಂದ್ಸರಿ ಹೋಗಿ ಸರ್ವಿಸ್ ಹೆಂಗಿದೆ ಅಂತ ನೋಡ್ರಿ. ಆಂಧ್ರ ಸ್ಪೈಸ್ ಬಿಸಿ ಬಿಸಿಯಾಗಿ ಚೆನ್ನಾಗಿ ಬಡಿಸ್ತಾರೆ, ಚೆನ್ನಾಗಿ ಮಾತಾಡಿಸಿ ಕಳಿಸ್ತಾರೆ. ಓಕೆ, ನಾನು ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀನಿ, ತಿಂತಾ ಇರ್ತೀನಿ, ಟ್ರೈನಿಂಗು ಮಾಡ್ತಾ ಇರ್ತೀನಿ. ನೀವೊಂದ್ಸರಿ ಹೋಗಿ ಬನ್ನಿ. ಅವ್ರೇನೋ ಹೇಳ್ತಾ ಇದ್ದಾರೆ, ಮಟನ್ ಬಿರಿಯಾನಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಚೆನ್ನಾಗಿತ್ತು, ಯಾವಾಗಲೂ ಚೆನ್ನಾಗಿತ್ತು, ಈಗೇನೋ ಸ್ಪೆಷಲ್ ಆಗಿ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಸ್ಪೈಸಿ ಐಟಮ್ಸ್ ಟೇಸ್ಟ್ ಮಾಡಿ. ಲೈಫನ್ನ ಕೂಡ ನೀವು ಟೇಸ್ಟ್ ಮಾಡಬೇಕಂದ್ರೆ ನಮ್ಮ ಚಾನಲ್ ನೋಡಬೇಕು. ನೋಡ್ತಾ ಇರಿ. ಮುಂದಿನ ವಿಡಿಯೋ ನೋಡ್ತೀನಿ. ಬಾಯ್ ಬಾಯ್.